ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವೀರೇಶ್ ಗೌಡ. ಇಂದು ನಾನು SSC ಅಕೌಂಟನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಇದೇ ಮೊದಲು ನೋಡ್ತಾ ಇದ್ದರೆ ಕೆಳಗಡೆ ಕಾಣಿಸ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತವೆ. ಈಗ ನಾನು ಸೆಂಟ್ರಲ್ ಕಡೆಯಿಂದ ಜಾಬ್ ನೋಟಿಫಿಕೇಷನ್ ಆಗುತ್ತವೆ. ಅದು SSC ಅಂತೇಳಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತೇಳಿ. ಅದನ್ನು ಅಕೌಂಟನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ ನಾನು ಈಗ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆಯೇ ನಿಮಗೇನಾದರೂ ಲಿಂಕ್ ಬೇಕಿದ್ದರೆ ಈ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ, ಬೇಕಾದರೆ ಚೆಕ್ ಮಾಡಿಕೊಂಡು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲನೇದಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಮೇಲ್ಗಡೆ SSC ಅಂತೇಳಿ ಟೈಪ್ ಮಾಡಿಕೊಂಡು ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ SSC ಅಂತ ಸರ್ಚ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಕಾಣಿಸ್ತಲ್ಲ ಫಸ್ಟ್ SSC ಅಂತೇಳಿ ವೆಬ್ಸೈಟು, ಆ ಫಸ್ಟ್ ವೆಬ್ಸೈಟನ್ನು ಕ್ಲಿಕ್ ಮಾಡ್ಕೊಳ್ಳಿ. SSC ಅಂತೇಳಿ ಕ್ಲಿಕ್ ಮಾಡ್ಕೊಂಡ ನಂತರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದ ನಂತರ ಇಲ್ಲಿ ಮೇಲ್ಗಡೆ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಕೇಳ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡೋದು ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನನಗೆ ಕೆಳಗಡೆ ರಿಜಿಸ್ಟರ್ ನೌ ಅಂತ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಕಾಣಿಸುತ್ತಲ್ಲ ರೆಡ್ ಕಲರು, ಆ ರಿಜಿಸ್ಟರ್ ನೌ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಓಪನ್ ಆಗುತ್ತೆ. ಇಲ್ಲಿ ಕೆಲವೊಂದು ಆಪ್ಷನ್ಗಳಿದ್ದಾವೆ, ಪರ್ಸ್ನಲ್ ಡೀಟೇಲ್ಸು ಮತ್ತು ಪಾಸ್ವರ್ಡ್ ಕ್ರಿಯೇಷನ್, ಅಕೌಂಟ್ ಡೀಟೇಲ್ಸ್ ಅಂತೇಳಿ ಅವೆಲ್ಲ ಆರ್ಡರ್ ಮಾಡಬೇಕು. ಇಲ್ಲಿ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ನೇದು ಕೇಳುತ್ತೆ ಪರ್ಸನಲ್ ಡೀಟೇಲ್ಸ್, ಡು ಯು ಹ್ಯಾವ್ ಎ ಆಧಾರ್ ಕಾರ್ಡ್ ಅಂತ ಕೇಳುತ್ತೆ. ಅಂದರೆ ಆಧಾರ್ ಕಾರ್ಡನ್ನು ಹೊಂದಿದ್ದೀರಾ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಮ 12 ಅಂಕಿ ಆಧಾರ್ ಕಾರ್ಡ್ ನಂಬರು ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡ ನಂತರ ಕೆಳಗಡೆ ವೆರಿಫೈ ಆಧಾರ್ ಕಾರ್ಡ್ ನಂಬರ್ ಅಂತ ಕಾಣಿಸುತ್ತೆ. ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಂಡ ನಂತರ ಕೆಳಗಡೆ ಕೂಡ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳೇಬೇಕು. ಸ್ವಲ್ಪ ಟೈಮ್ ಆಗುತ್ತೆ, ಅಂದರೆ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತಾ, ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ವಿಡಿಯೋವನ್ನು ನೋಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ, ಮತ್ತು ಯಾರು ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡ್ಕೊಳ್ಬೇಕು. ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವುದು ಕೂಡ ಏನೂ ಅರ್ಥ ಆಗೋದಿಲ್ಲ. ಈಗ ನಾನು ಇಲ್ಲಿ ವೆರಿಫೈ ಆಧಾರ್ ಕಾರ್ಡ್ ನಂಬರ್ ಅಂತ ಕೇಳ್ತದಲ್ಲ, ಈಗ ಮೇಲ್ಗಡೆ ಎಂಟ್ರಿ ಮಾಡಿದಂಥ ಆಧಾರ್ ಕಾರ್ಡ್ ನಂಬರ್ನೇ ಪುನಃ ಕೆಳಗಡೆ ಕೂಡ ಎಂಟ್ರಿ ಮಾಡ್ಕೊಳ್ಬೇಕು. ಬೇಗ ಮಾಡ್ಕೊಳ್ಬೇಕು. ಆಧಾರ್ ಕಾರ್ಡ್ ಎಂಟ್ರಿ ಆದ ನಂತರ ಇಲ್ಲಿ ಟೈಪ್ ಆಫ್ ಐಡೆಂಟಿಟಿ ಕಾರ್ಡ್ ಅಂತ ಕೇಳುತ್ತೆ, ಅಂದರೆ ಅದೇನು ಬೇಕಾಗಿರಲ್ಲ. ನೆಕ್ಸ್ಟ್ ಕೆಳಗಡೆ ಏನು ಕೇಳುತ್ತೆ ಅಂದರೆ ಕ್ಯಾಂಡಿಡೇಟ್ಸ್ ನೇಮ್ ಅಂತ ಕೇಳುತ್ತೆ. ಅಂದರೆ ಇಲ್ಲಿ ಆ್ಯಸ್ ಪರ್ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ. ಅಂದರೆ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ನೇಮ್ ಇರುತ್ತೋ ಕ್ಯಾಪಿಟಲ್ ಲೆಟರ್ಸಲ್ಲಿ ಅದೇ ಥರನೇ ಇಲ್ಲಿ ನಿಮ್ಮ ನೇಮನ್ನು ಕೂಡ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನೀವು ಸ್ಮಾಲ್ ಲೆಟರ್ ಆ ಥರ ಎಂಟ್ರಿ ಮಾಡ್ಕೊಳ್ಬಾರ್ದು. SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೋ ಕ್ಯಾಪಿಟಲ್ ಲೆಟರ್ಸಲ್ಲಿ ಅದನ್ನೇ ಎಂಟ್ರಿ ಮಾಡ್ಕೊಳ್ಬೇಕು. ನಂತರ ಕೆಳಗಡೆ ವೆರಿಫೈ ಕ್ಯಾಂಡಿಡೇಟ್ ನೇಮ್ ಅಂತ ಕೇಳುತ್ತೆ. ಅಂದರೆ ಮೇಲ್ಗಡೆ ಏನು ಎಂಟ್ರಿ ಮಾಡಿರ್ತಾರೆ ನಂಬರ್ನ ಅಥವಾ ನೇಮ್ನ ಅದನ್ನೇ ಎಂಟ್ರಿ ಮಾಡ್ಕೊಳ್ಳಿ. ನಂತರ ನೀವೇನಾದರೂ ಹೊಸದಾಗಿ ನೇಮ್ನ ಚೇಂಜ್ ಮಾಡಿದ್ರೆ ಅಂತ ಕೇಳುತ್ತೆ. ಅಂದರೆ ಕೆಲವೊಬ್ಬರು ನೇಮ್ ಕರೆಕ್ಷನ್ ಮಾಡಿರ್ತಾರೆ ಮಾರ್ಕ್ಸ್ ಕಾರ್ಡು, ಅವ್ರೇನಾದಿದ್ದರೆ ಅಲ್ಲಿ ಎಸ್ ಅಂತ ಕೊಟ್ಕೊಳ್ಳಿ. ನಂತರ ಕೆಳಗಡೆ ಜೆಂಡರ್ ಕೇಳುತ್ತೆ, ನಿಮ್ದು ಯಾವ ಜೆಂಡರ್ ಅಂತ ಕೇಳುತ್ತೆ, ಅಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಮತ್ತೆ ವೆರಿಫೈ ಜೆಂಡರ್ ಅಂತ ಜೆಂಡರ್ನ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಇಲ್ಲಿ ಏನು ಕೇಳ್ತಂದ್ರೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಅಂದರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ಡೇಟನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನೀವು ಕೆಲವೊಬ್ಬರದ್ದು ಹುಟ್ಟಿದ ಡೇಟ್ ಬೇರೆ ಇರುತ್ತೆ, ಮತ್ತು SLC ಮಾರ್ಕ್ಸ್ ಕಾರ್ಡಲ್ಲೂ ಬೇರೆ ಇರುತ್ತೆ. ಕೆಲವೊಬ್ಬರು ಅಂದರೆ ನಮ್ಮ ಡೇಟ್ ಆಫ್ ಬರ್ತು ಅಂತೇಳಿ ಅವ್ರದ್ದೇ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ಕೊಂಡಿರ್ತಾರೆ. ಆದರೆ ಯಾರು ತಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೋ ಒಂದು ಕೆಲವೊಬ್ಬರು ಅದನ್ನ ಎಂಟ್ರಿ ಮಾಡ್ಕೊಳ್ಳಲ್ಲ. ಮುಂದೆ ಏನಾದರೂ ಜಾಬ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋತಂದ್ರೆ ನನಗೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನಲ್ಲಿರೋ ಡೇಟ್ ಆಫ್ ಬರ್ತನ್ನ ಕನ್ಸಿಡರ್ ಮಾಡ್ತಾರೆ ಹೊರತು ನಿಮ್ಮ ಡೇಟ್ ಆಫ್ ಬರ್ತನ್ನ ಕನ್ಸಿಡರ್ ಮಾಡಲ್ಲ. ಅದಕ್ಕೋಸ್ಕರ ನೀವು SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಡೇಟ್ ಆಫ್ ಬರ್ತ್ ಇರುತ್ತೋ ಅದೇ ಡೇಟ್ ಆಫ್ ಬರ್ತನ್ನೇ ಕನ್ಫರ್ಮ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ 7ನೇ ಆಪ್ಷನ್ ಏನು ಕೇಳ್ತಂದರೆ ಫಾದರ್ಸ್ ನೇಮ್, ಅಂದರೆ ನಿಮ್ಮ ತಂದೆಯ ಹೆಸರು. ಅದು ತಂದೆ ಹೆಸರು ಕೂಡ ಏನು ಮಾಡಿರ್ಬೇಕು, SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರಬೇಕು.
ಎಲ್ಲದಕ್ಕೂ ಒಂದು SLC ಮಾರ್ಕ್ಸ್ ಕಾರ್ಡ್ ಒಂದು ನಮಗೆ ಆಧಾರ್ ಕಾರ್ಡ್ ಥರ, ಅಂದರೆ ಆಧಾರ್ ಕಾರ್ಡನ್ನು ನಂಬಬಾರ್ದು, ಅಂದರೆ SLC ಮಾರ್ಕ್ಸ್ ಕಾರ್ಡನ್ನೇ ನಮಗೆ ಒಂದು ರೀತಿ ಒಳ್ಳೆಯದು. ಯಾಕಂದರೆ SLC ಮಾರ್ಕ್ಸ್ ಕಾರ್ಡನ್ನೇ ಭಾಳ ಕಡೆ ಕೇಳೋದು, ಯಾವುದು ಆಧಾರ್ ಕಾರ್ಡನ್ನು ಏನು ಕೂಡ ಕೇಳಲ್ಲ. ಅದಕ್ಕೋಸ್ಕರನಾಗಿ ನಾವು SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೋ ನೇಮು, ಡೇಟ್ ಆಫ್ ಬರ್ತೋ ಅದನ್ನೇ ಆಧಾರ್ ಕಾರ್ಡಲ್ಲಿ ಚೇಂಜ್ ಮಾಡಿಸ್ಕೊಳ್ಬೇಕು. ಇನ್ನು ಯಾರು ಚೇಂಜ್ ಮಾಡಿಸ್ಕೊಂಡಿಲ್ಲ ಅವರೆಲ್ಲರೂ ಚೇಂಜ್ ಮಾಡಿಸ್ಕೊಳ್ಳಿ. ನಂತರ ಕೆಳಗಡೆಯಲ್ಲಿ ಮದರ್ಸ್ ನೇಮ್ ಅಂತ ಕೇಳುತ್ತೆ, ಅಂದರೆ ನಿಮ್ಮ ತಾಯಿ ಹೆಸರು. ನಾನು ಅದೇ ಹೇಳಿದ ರೀತಿ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೋ ನೇಮು ಅದೇ ಥರ ಎಂಟ್ರಿ ಮಾಡ್ಕೊಳ್ಬೇಕು. ಇಲ್ಲಿ ತಾಯಿ ಹೆಸರು ಎಂಟ್ರಿ ಮಾಡ್ಕೊಂಡ ನಂತರ ಕೆಳಗಡೆ ಫಸ್ಟ್ ನೇಮ್ ಅಂತ ಅಲ್ಲಿ ಕೂಡ ನಿಮ್ಮ ತಾಯಿ ನೇಮನ್ನು ಕ್ಯಾಪಿಟಲ್ ಲೆಟರ್ಸಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಆದ ನಂತರ ಕೆಳಗಡೆ ಆಪ್ಷನ್ 9 ಆಪ್ಷನ್ ಏನು ಕೇಳ್ತಂದರೆ ಮೆಟ್ರಿಕ್ಯುಲೇಷನ್ 10th ಪಾಸ್ ಎಜುಕೇಷನ್ ಯಾವ ಬೋರ್ಡಲ್ಲಿ ಆಗಿದೆ ಅಂತ ಕೇಳುತ್ತೆ. ಅಂದರೆ ನಮ್ದು ಎಲ್ಲರದ್ದು ಏನಾಗಿರುತ್ತೆ ಅಂದರೆ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಬೋರ್ಡ್ ಆಗಿರುತ್ತೆ. ನಮ್ಮ ಎಲ್ಲರದ್ದು ಕರ್ನಾಟಕದಲ್ಲಿ ಯಾವುದೋ ನಾವು ಪಾಸ್ ಆಗಿರೋದು. ಅದಕ್ಕೋಸ್ಕರ ಇಲ್ಲಿ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಅಂತ ಕೆಲವು CBSE ಬೋರ್ಡ್ ಆಗಿರುತ್ತೆ, ಅಲ್ಲಿ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಗಿರೋದ್ರಿಂದ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ SLC ಹಾಲ್ ಟಿಕೆಟ್ ನಂಬರ್ ಕೇಳುತ್ತೆ, ಅಂದರೆ ರೋಲ್ ನಂಬರ್. ನಿಮ್ಮ SLC ಹಾಲ್ ಟಿಕೆಟ್ ನಂಬರ್ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ, ಅದೇ ಒಂದು ಅಂಕಿಯ ಮಾರ್ಕ್ಸ್ ಕಾರ್ಡ್ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲ ನಾನೀಗ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೀವು ಎಂಟ್ರಿ ಮಾಡ್ಕೊಳ್ಬೇಕಾದ್ರೆ ಏನೇನು ಬೇಕೋ ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನೀವು ಮುಂದ್ಗಡೆ ಇಟ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ಬೇಗ ಆಗುತ್ತೆ, ತಪ್ಪು ಆಗಲ್ಲ, ಏನಾಗಲ್ಲ. ಅದಕ್ಕೋಸ್ಕರ ನಿಮಗೇನು ಬೇಕೋ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿ ನಿಮ್ಮ ಮುಂದುಗಡೆ ಇಟ್ಕೊಂಡೆ ಟೈಪ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ವೆರಿಫೈ ರೋಲ್ ನಂಬರ್ ಅಂತ ಕಾಣಿಸ್ತಲ್ಲ, ಅದೇ ನಂಬರ್ನ ಮತ್ತು ಪುನಃ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡ ನಂತರ ಇನ್ನೊಂದು ಆಪ್ಷನ್ ಕೆಳಗಡೆ ಕೇಳುತ್ತೆ, ಅದೇನಪ್ಪ ಅಂದರೆ ಇಯರ್ ಆಫ್ ಪಾಸಿಂಗ್ ಅಂತ. ಅಂದರೆ ನೀವು SLC ಯಾವ ವರ್ಷ ಮುಗಿದಿರಾ ಅಂತ ಕೇಳುತ್ತೆ. ಅಂದರೆ ನೀವು SLCನ ಯಾವ ವರ್ಷ ಮುಗಿಸಿದಿರೋ ಕಂಪ್ಲೀಟ್ ಆಗಿರುತ್ತಲ್ಲ ನಿಮ್ಮ SLC, ಆ ಇಯರ್ನ ಎಂಟ್ರಿ ಮಾಡಿ. ನಂತರ ಕೆಳಗಡೆ ವೆರಿಫೈ ಪಾಸಿಂಗ್ ಅಂತ ಕೇಳುತ್ತೆ, ಅದನ್ನೇ ಸೇಮ್ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಕೇಳ್ತಾ, ಅಂದರೆ ನೀವು ಹೈಯೆಸ್ಟ್ ಎಜುಕೇಷನ್ ಏನು ಓದಿರೋ ಅಂತ ಕೇಳುತ್ತೆ. ಅದರ ಮೇಲೆ ಅಲ್ಲಿ ಅಂತ ಸೆಲೆಕ್ಟ್ ಮಾಡ್ತೀನಿ. ನೀವು SLC ಕೆಲವೊಬ್ಬರು PUC ಮುಗಿದ, ಅಂದರೆ ಡಿಗ್ರಿ ಗ್ರಾಜುಯೇಟ್ ಅಂತಲೇ ಕೊಡಬೇಕಾಗುತ್ತೆ. ನಂತರ ಇಲ್ಲಿ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ಕೇಳುತ್ತೆ. ಕಂಪಲ್ಸರಿಯಾಗಿ ನಿಮ್ಮಲ್ಲಿ ಆ್ಯಕ್ಟಿವ್ ಇರ್ತಕ್ಕಂಥ ಮೊಬೈಲ್ ನಂಬರ್ನೇ ಎಂಟ್ರಿ ಮಾಡಿ, ಯಾಕಂದರೆ ಮೊಬೈಲ್ ನಂಬರಿಗೆ OTP ಬರುತ್ತೆ. ಆದ ಕಾರಣ ನೀವು ನಿಮ್ಮ ಪಕ್ಕದಲ್ಲಿ ಅಥವಾ ನಿಮ್ಮ ಹತ್ರ ಇರುವಂಥ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಕೇಳುತ್ತೆ. ಅಂದರೆ ಇಲ್ಲಿ ಸೆಂಡ್ OTP ಅಂತ ಕಾಣಿಸ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು 6 ಅಂಕಿಯ OTP ಬರುತ್ತೆ. ಆ ಬಂದಂಥ OTPನ ಕೆಳಗಡೆ ಎಂಟ್ರಿ ಮಾಡಿಕೊಂಡು ವೆರಿಫೈ ಮಾಡಬೇಕಾಗತ್ತೆ. ವೆರಿಫೈ ಮಾಡಿದ ನಂತರ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಸ್ವಲ್ಪ ಸರ್ವರ್ ಬಿಜಿ ಇದೆ, ಸ್ವಲ್ಪ ಇಲ್ಲಿ ಎಂಟ್ರಿ ಮಾಡ್ತಿದ್ದೀನಿ ನೋಡಿ. ಇಲ್ಲಿ OTPನ ಎಂಟ್ರಿ ಮಾಡಿಕೊಂಡು ವೆರಿಫೈ ಮಾಡ್ತಾಯಿದ್ದೀನಿ. ಇಲ್ಲಿ ವ್ಯಾಲಿಡೇಟ್ ಕಾಣಿಸ್ತದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ನಂತರ ವ್ಯಾಲಿಡೇಟ್ ತೋರಿಸುತ್ತೆ, ಅಂದರೆ ವೆರಿಫೈ ಆಯಿತು. ನಂತರ ಇಲ್ಲಿ ಕೆಳಗಡೆ ಕ್ಯಾಂಡಿಡೇಟ್ಸ್ ಇಮೇಲ್ ID ಅಂತ ಕೇಳುತ್ತೆ. ಅಂದರೆ ಇಮೇಲ್ IDನ ಕೂಡ ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಬೇಕು. ಎಂಟ್ರಿ ಮಾಡಿದ ನಂತರ ಅದಕ್ಕೂ ಕೂಡ OTP ಬರುತ್ತೆ. ಆ ಬಂದಂಥ OTPನ ಎಂಟ್ರಿ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಇಲ್ಲಿ ಕೆಳಗಡೆ ಒಂದು ರೆಡ್ ಲೆಟರಲ್ಲಿ ತೋರಿಸಿದ್ದಾರೆ, ಅಟ್ಲೀಸ್ಟ್ ಒನ್ ಆಫ್ ದ ಮೊಬೈಲ್ ನಂಬರ್ ಆರ್ ಇಮೇಲ್ OTP ವೆರಿಫೈಡ್ ಅಥವಾ ವ್ಯಾಲಿಡ್ ಅಂತ ಕೇಳುತ್ತೆ. ಅಂದರೆ ಯಾವುದಾದ್ರು ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಯಾವುದಾದ್ರು ಒಂದರಲ್ಲಿ ಒಂದು OTPನ ಮಾತ್ರ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಕೆಲವೊಬ್ಬರು ನನಗೆ ಇಮೇಲ್ IDಗೆ OTP ಬಂದಿಲ್ಲ ಅಂತ ವೇಟ್ ಮಾಡಬಾರ್ದು. ಅದಕ್ಕೇನು ಆಗಲ್ಲ, ಒಂದು ಮೊಬೈಲ್ ನಂಬರ್ ವೆರಿಫೈ ಆಯ್ತಂದ್ರೆ ಸಾಕು, ಇಮೇಲ್ ID ಕೂಡ ಬೇಕಾಗಲ್ಲ. ಇಮೇಲ್ ID ಎಂಟ್ರಿ ಮಾಡಿ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಗೋಗುತ್ತೆ ಅಷ್ಟೇ. ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ. OTP ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕೂಡ OTP ಬೇಗ ಬರಲಿಲ್ಲ. ಆದ ಕಾರಣ ನಾನಿಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಮುಂದುವರಿಸ್ತಾ ಹೋಗ್ತೀನಿ. ನೀವು ಕೂಡ ಕಾಯೋದಕ್ಕಿಂತ ಬೆಟ್ರು ಅದೇ ಮಾಡೋದೇ ಒಳ್ಳೇದು ಅನಿಸುತ್ತೆ. ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಕ್ಸಸ್ ಅಂತ ಕೇಳುತ್ತೆ, ಅಂದರೆ ಪರ್ಸನಲ್ ಡೀಟೇಲ್ಸ್ ಕಂಪ್ಲೀಟ್ ಆಯಿತು. ಇಲ್ಲಿ ಯುವರ್ ರಿಜಿಸ್ಟರ್ ನಂಬರ್ ಅಂತ ಬರುತ್ತೆ. ಇದು ನಮ್ಮ ನಂಬರ್ ಬರುತ್ತೆ,
ಸ್ಕ್ರೀನ್ಶಾಟ್ ತಗೊಳ್ಳಿ. ಹಾಗೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ, ಆ ಮೊಬೈಲ್ ನಂಬರ್ಗೆ ಒಂದು 6 ಅಂಕಿಯ ಪಾಸ್ವರ್ಡ್ ಕೊಟ್ಟಿರ್ತಾರೆ ಅವರೇ. ಈ ನಂಬರು ಮತ್ತು ಪಾಸ್ವರ್ಡ್ 6 ನಂಬರ್ ಪಾಸ್ವರ್ಡನ್ನು ನಮ್ಮ ನಾರ್ಮಲ್ ಮೆಸೇಜ್ಗೆ ಕಳಿಸಿರ್ತಾರೆ. ಆ ಬಂದಂಥ ನಂಬರು ಮತ್ತು ಪಾಸ್ವರ್ಡನ್ನು ಇಲ್ಲಿ ಹಾಕಿ ನಾವು ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಬಂದಂಥ ನಂಬರ್ ನಾವು ಇಲ್ಲಿ ಎಂಟ್ರಿ ಮಾಡಿಕೊಂಡು ಅವ್ರು ಕೊಟ್ಟಂಥ ಪಾಸ್ವರ್ಡ್ನ ಎಂಟ್ರಿ ಮಾಡಿದ್ರೆ ನಮ್ಮದೇ ಆದಂಥ ಒಂದು ಹೊಸ ಪಾಸ್ವರ್ಡ್ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ಇಲ್ಲ ನಾನು ಎಂಟ್ರಿ ಮಾಡಿ ತೋರಿಸೋದೆ ನೋಡಿ ನಿಮಗೆ. ನಂಬರ್ನ ಎಂಟ್ರಿ ಮಾಡಿದೆ ನಂತರ ಅದೇ ಮೆಸೇಜ್ ಬಂದಿರ್ತಲ್ಲ ನಿಮ್ಮ ಮೊಬೈಲ್ ನಂಬರ್ಗೆ, ಆ ಬಂದಂಥ 6 ಅಂಕಿಯ ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು. ಮಾಡ್ಕೊಂಡು ನಂತರ ನಿಮಗೆ ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಆಪ್ಷನ್ ತೋರಿಸುತ್ತೆ. ಅದು ಪಾಸ್ವರ್ಡು ಯಾವುದೇ ರೀತಿ ಇರಬೇಕಂತೇಳಿ ನಾನೀಗ ತಿಳಿಸ್ಕೊಡ್ತೀನಿ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಕೆಳಗಡೆ ಕಾಣಿಸ್ತಕ್ಕಂಥ ಕ್ಯಾಪ್ಚರ್ ಕೂಡ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಅಲ್ಲಿ ಮೇಲೆ ಯಾವ ರೀತಿ ಇದೆ ಆ ಕ್ಯಾಪ್ಚರ್ ಕೂಡ ಅದೇ ರೀತಿ ಎಂಟ್ರಿ ಮಾಡ್ಕೊಳ್ಬೇಕು. ಎಂಟ್ರಿ ಆದ ನಂತರ ಇಲ್ಲಿ ಸೈನ್ ಇನ್ ಇದೆಯಲ್ಲ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ. ಆಯಿತು. ಈಗ ಇಲ್ಲಿ ಕೆಳಗಡೆ ಕೇಳುತ್ತೆ ಓಲ್ಡ್ ಪಾಸ್ವರ್ಡ್ ನ್ಯೂ ಪಾಸ್ವರ್ಡ್ ಅಂತೇಳಿ. ಅಂದರೆ ಓಲ್ಡ್ ಪಾಸ್ವರ್ಡ್ ಅಂದರೆ ನಿಮಗೆ ಮೆಸೇಜ್ ಬಂದಿರುತ್ತಲ್ಲ, ಈಗ ಎಂಟ್ರಿ ಮಾಡಿರಲ್ಲ 6 ನಂಬರ್ ಪಾಸ್ವರ್ಡು, ಅದೇ ನಂಬರ್ನಲ್ಲಿ ಎಂಟ್ರಿ ಮಾಡಬೇಕು. ಆದ ನಂತರ ಕೆಳಗಡೆ ಒಂದು ನ್ಯೂ ಪಾಸ್ವರ್ಡ್ ಅಂತ ಕಾಣಿಸುತ್ತೆ. ಆ ನ್ಯೂ ಪಾಸ್ವರ್ಡ್ ಯಾವ ಥರ ಇರಬೇಕಪ್ಪ ಅಂದರೆ, ಒಂದು ಇಲ್ಲಿ ಕೆಳಗಡೆ ನೋಟ್ ಅಂತ ಕೊಟ್ಟಿದ್ದಾರೆ ನೋಡಿ, ಸ್ವಲ್ಪ ಕೆಲವೊಂದು ಆಪ್ಷನ್ ಕೊಟ್ಟಿದ್ದಾರೆ, ಹೇಳ್ತೀನಿ. ಅಂದರೆ ಇಲ್ಲಿ ತೋರಿಸಿದ್ದಾರೆ ಪಾಸ್ವರ್ಡ್ ಮಸ್ಟ್ ಬಿ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಅಂತ ಕೇಳಿಸ್ತದೆ. ಅಂದರೆ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕಂತೆ ಮಿನಿಮಮ್ ಪಾಸ್ವರ್ಡಲ್ಲಿ. ನೆಕ್ಸ್ಟ್ ಕೆಳಗಡೆ ಇನ್ಕ್ಲೂಡ್ 1 or more ಅಪ್ಪರ್ ಕೇಸ್ ಲೆಟರ್ಸ್, ಅಂದರೆ ಕ್ಯಾಪಿಟಲ್ ಲೆಟರ್ಸ್ ಕೂಡ ಇರಬೇಕಾಗುತ್ತೆ. ನಂತರ ಇನ್ಕ್ಲೂಡ್ 1 or more ಲೋವರ್ ಕೇಸ್ ಲೆಟರ್ಸ್, ಅಂದರೆ ಸ್ಮಾಲ್ ಲೆಟರ್ಸ್ ಇರಬೇಕು, ಕ್ಯಾಪಿಟಲ್ ಲೆಟರ್ಸ್ ಇರಬೇಕು. ಮತ್ತೊಂದು ಇನ್ಕ್ಲೂಡ್ 1 or more ನಂಬರ್ಸ್, ಅಂದರೆ ಒಂದು ನಂಬರ್ ಇರಬೇಕು. ಮತ್ತು ಇನ್ನೊಂದು ಆಪ್ಷನ್ ಅಂದರೆ ಇನ್ಕ್ಲೂಡ್ 1 or more ಸ್ಪೆಷಲ್ ಕ್ಯಾರೆಕ್ಟರ್ಸ್, ಅಂದರೆ ಒಂದು ಕ್ಯಾಪಿಟಲ್ಲು, ಸ್ಮಾಲು, ನಂಬರು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್. ಅವು 4 ಅಂಕಿಯಿಂದ ಕೂಡಿರಬೇಕು ಮತ್ತು 8 ಅಂಕಿಯ ಪಾಸ್ವರ್ಡನ್ನು ಒಳಗೊಂಡಿರಬೇಕು. ಎಕ್ಸಾಂಪಲ್ ಏನಪ್ಪ ಅಂದರೆ ವೆಲ್ಕಮ್ at 1 to 3, W ಅನ್ನೋದು ಕ್ಯಾಪಿಟಲ್ಲು, ಉಳ್ಕಿದ್ದು ಲೆಟರ್ಸ್ ಸ್ಮಾಲ್ ಹಾಕ್ತೀನಿ, ಮತ್ತು ಅಟ್ ಅನ್ನೋದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಆಗುತ್ತೆ. ನಂತರ ನಂಬರ್ಸ್ 1 to 3 ಅದೇ ರೀತಿ ನೀವು ಕೂಡ ಎಂಟ್ರಿ ಮಾಡ್ಕೊಳ್ಬೇಕು. ಅಲ್ಲಿ ಎಂಟ್ರಿ ಮಾಡಿದ ನಂತರ ಅಲ್ಲಿ ರೆಡ್ ಕಲರ್ ಅದೆಲ್ಲ ಗ್ರೀನ್ ಕಲರ್ ಆಗಿಬಿಡುತ್ತೆ ನೋಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನಮ್ಮ ಪಾಸ್ವರ್ಡು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಅಂತೇಳಿ ಹೇಳ್ಬೋದು. ತೋರಿಸೋದು ನೋಡಿ ಎಕ್ಸಾಂಪಲು. ವೆಲ್ಕಮ್ at 1 to 3 ಒಂದು ಕ್ಯಾಪಿಟಲ್ ಲೆಟರ್ಸ್ ಇದೆ, ಸ್ಮಾಲ್ ನಂಬರ್ಸ್ ಇದ್ದಾವೆ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದೆ ಮತ್ತು ನಂಬರ್ಸ್ ಕೂಡ ಇದ್ದಾವೆ. ಅವ್ರಿಗೆ ಕೇಳಿದಂಥ ಪಾಸ್ವರ್ಡ್ ನಾವು ಸ್ಟ್ರಾಂಗ್ ಪಾಸ್ವರ್ಡ್ ಆಗಿ ರೆಡಿ ಮಾಡ್ಕೊಂಡಿದ್ವಿ. ನೀವು ಕೂಡ ನಿಮ್ಮ ನೇಮು ಏನಾದರೂ ಒಂದು ಈ ಥರ ಪಾಸ್ವರ್ಡನ್ನು ನೆನ್ಪಿಟ್ಕೊಳ್ಳಿ, ಅಂದರೆ ಕ್ರಿಯೇಟ್ ಮಾಡ್ಕೊಳ್ಬೋದು. ನಂತರ ಕನ್ಫರ್ಮ್ ಪಾಸ್ವರ್ಡ್ ಕೇಳ್ತಲ್ಲ, ಅದ್ರ ಮೇಲೆ ಕೂಡ ನೀವು ಹೊಸ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಕೆಳಗಡೆ ಒಂದು 2 ಕ್ವಶನ್ ಕೇಳುತ್ತೆ, ಅಂದರೆ ನೀವು ಪಾಸ್ವರ್ಡ್ ಮರ್ತರನಿಗೆ ಯಾವ ರೀತಿ ನಿಮ್ಮ ಪಾಸ್ವರ್ಡನ್ನು ರಿಕವರಿ ಮಾಡ್ಕೋಬೋದು ಅಂತೇಳಿ ಇಲ್ಲಿ ಕೇಳುತ್ತೆ. ಒಂದು 4 ಆಪ್ಷನ್ ಕೇಳುತ್ತೆ. ನಾನು ಸೆಲೆಕ್ಟ್ ಮಾಡಿರೋದು ವಾಟ್ ಸಿಟಿ ವೇರ್ ಯು ಬಾರ್ನ್ ಏನಂತಂದರೆ, ಅಂದರೆ ಇಲ್ಲಿ ನೀವು ಎಲ್ಲಿ ಜನಿಸ್ರಿ ಅಂತ ಕೇಳುತ್ತೆ. ಅಂದರೆ ನಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ನಂತರ ಇನ್ನೊಂದು ಕ್ವಶನ್ ಕೇಳುತ್ತೆ, ನಿಮ್ಗೆ ಯಾವ್ದು ಬೇಕೋ ನೋಡಿ ನಿಮ್ಗೆ ಬೇಗ ಆನ್ಸರ್ ಗೊತ್ತಾಗೋಂಥ ಕ್ವಶನ್ನೇ ಎಂಟ್ರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ವಾಟ್ ಈಸ್ ಮದರ್ ಕೇಳುತ್ತೆ, ಅಂದರೆ ನಿಮ್ಮ ಮದರ್ ನೇಮ್ ಅಂತ ಕೇಳ್ತದೆ. ನಾನು ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಮದರ್ ನೇಮ್ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ನಿಮ್ಮ ಮದರ್ ನೇಮ್ ಏನಂತೇಳಿ. ಅದಕ್ಕೋಸ್ಕರ ನೀವು ಹುಟ್ಟಿದ್ದು ಊರು ಗೊತ್ತಿರುತ್ತೆ ಮತ್ತು ತಾಯಿ ಹೆಸರು ಗೊತ್ತಿರುತ್ತೆ ಎಲ್ಲರಿಗೂ. ಅದಕ್ಕೋಸ್ಕರ ನಾನು 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕ್ವಶನ್ನು. ಆನ್ಸರ್ ಟೈಪ್ ಮಾಡಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ಪಾಸ್ವರ್ಡ್ ಕ್ರಿಯೇಟೆಡ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ ನಂತರ ಅದೇ ಬಂದಿರ್ತಕ್ಕಂಥ ನಂಬರ್ನ ಎಂಟ್ರಿ ಮಾಡಿಕೊಂಡು ನಂತರ ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ರೆ ನೀವು ಆ ಪಾಸ್ವರ್ಡ್ನ ನೀವು ಇಲ್ಲಿ ಎಂಟ್ರಿ ಮಾಡಿಕೊಂಡು ಲಾಗಿನ್ ಆಗಬೇಕಾಗುತ್ತೆ. ನಾನಿಲ್ಲಿ ಲಾಗಿನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ.
ನಮಗೆ ಬಂದಿರ್ತಲ್ಲ ನಂಬರ್ನ ಸ್ಟಾರ್ಟಿಂಗ್ 100 ಆ ಥರ ಅದೇ ನಂಬರ್ನಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ಎಂಟ್ರಿ ಆದ ನಂತರ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರಲ್ಲ ಅದೇ ಪಾಸ್ವರ್ಡ್ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಕ್ಯಾಪ್ಚಾ ಕೋಡನ್ನು ಕೂಡ ಸರಿಯಾದ ರೀತಿ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೊಂದು ಹೊಸದು ಅಂದರೆ ಲಾಗಿನ್ ಆಗುತ್ತೆ ನಿಮ್ಮ ಅಕೌಂಟು. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಅಡಿಷ್ನಲ್ ಡೀಟೇಲ್ಸ್ ಓಪನ್ ಆಗ್ತದೆ. ಪಾಸ್ವರ್ಡ್ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಅಂದರೆ ನಾವು 3 ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀವಿ, ಇನ್ನೊಂದು ಲಾಸ್ಟ್ನ ಸ್ಟೆಪ್ ಬಂದಿದೆ. ಅದರಲ್ಲಿ ನಿಮ್ಮ ಕ್ಯಾಟಗರಿ ಕೇಳುತ್ತೆ, ಅಂದರೆ EWS SC ST OBC UR ಅಂತೇಳಿ. ಕೆಲವೊಬ್ಬರಿಗೆ ಡೌಟ್ ಬಂದಿರ್ಬೋದು, ಅಂದರೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ SC ST 2A 2B 3A 3B ಅಂತ ಬರುತ್ತೆ. ನಾವು ಯಾವ್ದನ್ನ ಸೆಲೆಕ್ಟ್ ಮಾಡ್ಬೇಕು ಅಂತ ಕೆಲವೊಬ್ರಿಗೆ ಗೊತ್ತಿರಲ್ಲ. ಅಂದರೆ ಇಲ್ಲಿ SC ದವರು SC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ST ದವರು STನೇ ಮಾಡ್ಕೊಳ್ಳಿ. ಆದರೆ ಕ್ಯಾಟಗರಿ 1 ಮತ್ತು 2A 2B 3A 3B ಯಾರು ಇದ್ದರೂ ಅವರೆಲ್ಲರೂ OBC ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಂತರ UR ಅಂದರೆ ಏನು ಅಂದರೆ ಅವ್ರಿಗೆ ಕ್ಯಾಸ್ಟ್ ಇನ್ಕಮ್ ಯಾರಿಗಿರೋಲ್ಲ ಅವರು UR ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದು. ಮತ್ತು EWS ಅಂದರೆ 3A ಕ್ಯಾಟಗರಿದವರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತೇಳಿ ಒಂದು ಹೊಸದಾಗಿ ಇದು ಮಾಡಿದ್ದಾರೆ. ಅದನ್ನು ನೀವು EWS ಸರ್ಟಿಫಿಕೇಟ್ ಮಾಡಿಸಿದ್ರೆ ನನಗೆ ಅಲ್ಲಿ EWS ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಗೆ ಯಾವುದು ಬರ್ತದೆ ಮಾಡ್ಕೊಳ್ಳಿ. ನಂತರ ನಿಮ್ಮಲ್ಲಿ ಕೆಳಗಡೆ ಬಾಡಿ ಐಡೆಂಟಿಫಿಕೇಷನ್ ಮಾರ್ಕ್ ಅಂತ ಕೇಳುತ್ತೆ. ನಿಮ್ಮ ಐಡೆಂಟಿಫಿಕೇಷನ್ ಯಾವ ಥರ ಮಾಡಬೇಕು ಅಂತೇಳಿ ಒಂದು ನಂಬರ್ನ ಅಥವಾ ಒಂದು ಸೆಂಟೆನ್ಸ್ನ ಟೈಪ್ ಮಾಡಿ ಕೆಳಗಡೆ ಬಂದ ನಂತರ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳುತ್ತೆ. ಅಂದರೆ ನೀವು ಯಾವ ಊರಲ್ಲಿ ವಾಸ ಮಾಡ್ತಾಯಿದ್ದಾರೋ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಅಡ್ರೆಸ್ ಇದೆ ಆ ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ನಿಮ್ದೇನಾದರೂ ಒಂದು ಮುಂದುಗಡೆ ನಿಮಗೆ ಪೋಸ್ಟ್ ಬರ್ಬೇಕಂದ್ರೆ ನನಗೆ ಏನಾದ್ರು ಒಂದು ಆರ್ಡ್ರ್ ಕಾಪಿ ಬರಬೇಕಾದ್ರೂ ಕೂಡ ನಿಮ್ಮ ಅಡ್ರೆಸ್ಗೆ ಅವರು ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟು ಸರಿಯಾದ ರೀತಿಯಲ್ಲಿ ಇರಲಿ. ಯಾಕಂದರೆ ತಪ್ಪಾದ ಅಡ್ರೆಸ್ ಅದರಿಗೆ ಮತ್ತು ಕಮ್ಯುನಿಕೇಷನ್ ಅಡ್ರೆಸ್ಸು ರಾಂಗ್ ಆಗುತ್ತೆ. ಏನಾದರೂ ಆರ್ಡ್ರ್ ಕಾಪಿ ಬರಬೇಕಾದ್ರೆ ಸ್ವಲ್ಪ ಡಿಲೇ ಆಗುತ್ತೆ, ಬೇಗ ಸಿಗೋದಿಲ್ಲ. ಮತ್ತು ನೀವು ಪಿನ್ ಕೋಡ್ ನಂಬರ್ ಕೂಡ ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ ನಿಮ್ಮ ಸ್ಟೇಟ್ ಯಾವುದು ಅಂತ ಕೇಳುತ್ತೆ. ಮಿನಿಮಮ್ ಎಲ್ಲರದ್ದು ಕರ್ನಾಟಕ ಸ್ಟೇಟನೇ ಆಗಿರುತ್ತೆ ನೋಡ್ಕೊಳ್ಳಿ. ನಂತರ ಜಿಲ್ಲೆ ಕೇಳುತ್ತೆ. ನಿಮ್ಮ ಊರು ಯಾವ ಜಿಲ್ಲೆ ಸಂಬಂಧಪಟ್ಟಿರುತ್ತೋ ಆ ಜಿಲ್ಲೆ ಸಂಬಂಧಪಟ್ಟಂಥ ಜಿಲ್ಲೆನ ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ಪಿನ್ ಕೋಡ್, ಮೇನಾಗಿ ಪಿನ್ ಕೋಡ್ ಕಂಪಲ್ಸರಿ ಇರಲೇಬೇಕು. ಪಿನ್ ಕೋಡ್ ಅಂತಲೇ ನಮ್ಮ ಪೋಸ್ಟ್ ಅಡ್ರೆಸ್ ಕರೆಕ್ಟಾಗಿ ನಮ್ಮ ಪೋಸ್ಟ್ ಮನೆಗೆ ತಲುಪೋದು. ನಂತರ ಇಲ್ಲಿ ಆದಮೇಲೆ ಕೆಳಗಡೆ ಇನ್ನೊಂದು ಕೇಳುತ್ತೆ, ಇಸ್ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳುತ್ತೆ. ಅಂದರೆ ನೀವು ಈಗ ವಾಸ ಮಾಡ್ತಾ ಇರೋಂಥ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡು ಒಂದಿನ ಅಂತ ಕೇಳುತ್ತೆ. ಹೌದು ಎಸ್ ಅಂತ ಕೊಡಿ. ಕೊಟ್ಟ ನಂತರ ಮುಂದೆ ನೆಕ್ಸ್ಟ್ ಕೊಟ್ಟಮೇಲೆ ಈ ಥರ ಒಂದು ಓಪನ್ ಆಗುತ್ತೆ ಡಿಕ್ಲರೇಷನ್ ಅಂತೇಳಿ. ಅಂದರೆ ನಾನು ಅಪ್ಲೈ ಮಾಡೋದೆಲ್ಲ ಸತ್ಯವಾಗಿದೆ ಅಂತೇಳಿ ಕೇಳುತ್ತೆ. ಸ್ವಲ್ಪ ಟೈಮ್ ಇದ್ದರೆ ಓದ್ಕೊಂಡು ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಪ್ರಿವ್ಯೂ OTR ಅಂತ ನೋಡ್ಕೊಳ್ಳಿ. ಅಂದರೆ ನೀವು ಯಾವ ಥರ ಅಪ್ಲೈ ಮಾಡಿದ್ರಲ್ಲ ಏನೇನು ಮಿಸ್ಟೇಕ್ ಆಗಿದ್ರೆ ಒಂದು ಬಾರಿ ಎಲ್ಲ ನೋಡ್ಕೊಂಬಿಡಿ. ಯಾಕಂದರೆ ಮಿಸ್ಟೇಕ್ ಆದಮೇಲೆ ಮತ್ತೆ ಎಡಿಟ್ ಮಾಡೋಕ್ಕಲ್ಲ ತೊಂದರೆ ಆಗಬಾರ್ದು ಅಂತೇಳಿ ಈಗ ಏನು ಅಪ್ಲೈ ಮಾಡಿದ್ರೆ ಎಲ್ಲ ಕರೆಕ್ಟಾಗಿದ್ದರೆ ಒಂದು ಬಾರಿ ನೋಡಿಕೊಂಡು ಸಬ್ಮಿಟ್ ಮಾಡಿ. ಡಿಕ್ಲರೇಷನ್ ಕೊಟ್ಟರೆ ನಿಮ್ಮದು ಅಕೌಂಟ್ ಪೂರ್ತಿಯಾಗಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಸಕ್ಸಸ್ಫುಲ್ ಆಯಿತು. ಅಂದರೆ ನಮ್ಮದು ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದು ಸಕ್ಸಸ್ಫುಲ್ಲಾಗಿ ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ನೋಡಿ ಫ್ರೆಂಡ್ಸ್, ಈಗ ನೀವು SSC ಅಕೌಂಟನ್ನು ಕ್ರಿಯೇಟ್ ಮಾಡೋದು ಯಾವ ಥರ ಅಂತೇಳಿ ಈ ವಿಡಿಯೋದಲ್ಲಿ ಪೂರ್ತಿ ತಿಳ್ಕೊಂಡಿದ್ದಾರೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಈ ಭಾಳ ಜನಕ್ಕೆ ಗೊತ್ತಿರಲ್ಲ ಇದು ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ. ಈ ಅಕೌಂಟ್ ಅಥವಾ SSC ಬಗ್ಗೆನೇ ಭಾಳ ಜನಕ್ಕೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ನೀವು ಪ್ರತಿಯೊಂದು ಲೈಕು ಮತ್ತು ಕಾಮೆಂಟು ಶೇರ್ ಮಾಡೋದ್ರಿಂದ ನಮಗೆ ವಿಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.